ನೀನ್ ಎಷ್ಟಾದ್ರೂ ನಗು ಜಾನ್ಕಿ, ಆದ್ರೆ ಮನೆಗ್ ಬರೋ ಸೊಸೆನ ಸ್ವಲ್ಪ ಹಿಡ್ತದಲ್ಲಿ ಇಟ್ಕೋಬೇಕು. ಯಾಕ್ ಜಾನ್ಕಿ, ನಿನ್ಗಿದೆಲ್ಲ ಗೊತ್ತಿಲ್ವಾ? ಯಾಕೆ ಸುಮ್ನೆ ನಿಂತಿದ್ಯಾ? ಮಾತಾಡು. ಇದನ್ನೆಲ್ಲ ಅರ್ಥ ಮಾಡ್ಸೋದು ಗಂಡಸ್ರ ಕೆಲ್ಸ ಅಲ್ಲಪ್ಪ. ಅದಕ್ಕಾಗೆ ಮದ್ವೆಯಲ್ಲಿ ಅಮ್ಮಂಗೆ ಹೇಳಿ ಹೋಗೋದು ದಾಸಿನ್ ತರಕ್ ಹೋಗ್ತೀನಿ ಅಂತ. ಯಾಕೆ ನೀನ್ ಹೇಳಿಲ್ವಾ ನಿಮ್ಮಮ್ಮಂಗೆ? ಮರ್ತೋಯ್ತಾ? ಯಾಕೆ ಶರತ್ ಏನು ಮಾತಾಡ್ತಾನೆ ಇಲ್ಲ? ಶರತ್ ಬಾಯ್ ಬಿಟ್ಟು ಹೇಳ್ದಿರ್ಬಹುದು ದೊಡ್ಡಮ್ಮ. ಸೊಸೆ ಬಂದ್ಮೇಲೆ ಅಮ್ಮ ಅಜ್ಜಿ ಎಲ್ಲರ ಸೇವೆನೂ ಮಾಡಿಸ್ತೀಯ ಅಲ್ವಾ? ಅವನ್ ಯಾಕೆ ಹೇಳ್ತಾನೆ? ತುಂಬಾ ಒಳ್ಳೆ ಹುಡುಗ ಅಮ್ಮ, ಅವ್ನ್ ನೋಡಿದ್ರೇನೆ ಖುಷಿ ಆಗತ್ತೆ. ಶರತ್, ನಿನ್ ಹೆಂಡತಿ ಕೈಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಖಂಡಿತ ಕಟಕಕ್ ಬರ್ತೇನೆ. ಏನ್ ಹೇಳ್ತಿದ್ರೆ ಇಷ್ಟು ತಡ ಮಾಡಿದ್ರೆ ಹೇಗೆ? ಬೇಗ ಮಾಡಿ ಮುಗಿಸಿ. ಕಟಕೇನ್ ಪಕ್ಕದಲ್ಲಿ ಇದ್ಯಾ? ನೀವು ಈ ರೀತಿ ಯೋಚನೆ ಮಾಡ್ತಾ ಕೂತಿದ್ರೆ ಹೇಗೆ? ಆದಷ್ಟು ಬೇಗ ಶಾಸ್ತ್ರನ ಮುಗಿಸ್ಕೊಂಡು ಹೊರಡಬೇಕು. ಲಾವಣ್ಯ, ಪ್ರೋಮಿ, ಸರಳ ಎಲ್ಲಿದ್ದೀರಾ? ಬೇಗ ಬನ್ನಿ. ಅರೆ ಅಮ್ಮ, ದೊಡ್ಡಕ್ಕ ಮತ್ತೆ ಸರಳ ಅಕ್ಕ ಇನ್ನು ರೆಡಿನೇ ಆಗಿಲ್ಲ ಅಮ್ಮ. ಇನ್ನು ಸೀರೆ ಆರಿಸ್ತಾನೆ ಇದ್ದಾರೆ. ವಾಹ್, ಅವ್ರ ಸೀರೆ ಆಯ್ಕೆನೂ ಮುಗೀತಿಲ್ಲ. ಇಲ್ಲಿ ಮದ್ವೆ ಮುಹೂರ್ತ ಮೀರೋಗ್ತಿದೆ. ಹೋಗಿ ಹೇಳು, ಮುಹೂರ್ತ ಮೀರೋಗ್ತಿದೆ ಬರೋಕೆ. ಆಗ್ಲಿ ಅವ್ರೆಲ್ರು ಆದಷ್ಟು ಬೇಗ ಬಂದ್ಬಿಡ್ತಾರೆ. ಅಳಿಯಂದ್ರು ಇದಾರಲ್ವಾ, ಅವ್ರೆಲ್ರು ಕರ್ಕೊಂಡು ಆಮೇಲೆ ಬರ್ತಾರೆ. ಅದಕ್ಕೆ ನೀವು ಇಲ್ಲಿದೆಲ್ಲ ನೋಡ್ಕೊಳ್ಳಿ, ನಾವೆಲ್ಲ ಮಿಕ್ಕಿದ ಕೆಲಸನ ನೋಡ್ಕೋತೀವಿ, ಸರಿನಾ? ಆದಷ್ಟು ಬೇಗ ನಾವೆಲ್ಲ ಇಲ್ಲಿಂದ ಹೊರಡ್ಬೇಕು, ಸರಿನಾ? ಅದೇನಂದ್ರೆ ದೊಡ್ಡಳ್ಳಿಯಂದ್ರು ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ, ಅದಕ್ಕೆ ಪ್ರೋಮಿ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಆ ವಿಷಯ ಎಲ್ಲ ಬಿಡು ಪ್ರಭಾ, ಮದುಮಗ ಹೊರಡಕ್ಕೆ ನೀನ್ ತಯಾರಿ ಮಾಡು. ಅಲ್ಲೋಡಿ ಆ ಸುಬಿನ ಹೇಗ್ ಮದುಮಗನ್ ಕೈ ಹಿಡ್ಕೊಂಡಿದ್ದಾನೆ. ಏ ಸುಬಿ, ನಿನ್ ಮದ್ವೆಗಿನ್ನು ಬಹಳ ಸಮಯ ಇದೆ. ಹುಷಾರು. ಅಜ್ಜಿ, ಏನ್ ಮಾಡಿದ್ರಿ ನೀವು? ಅವನ್ ತುಂಬಾ ನಾಚ್ಕೊಳ್ತಾನೆ. ಸತೀಶ್ ಅಣ್ಣ, ಅವನನ್ನ ಕರೀರಿ, ಅವ್ನ್ ನನ್ ಜೊತೆನೆ ಇರ್ಬೇಕು. ಸರಿ ಬನ್ನಿ, ಎಲ್ಲ ಬನ್ನಿ. ಬನ್ನಿ. ಸುಬಿ, ಅಲ್ಲಿಗ್ ತಲುಪಿದ ಕೂಡಲೇ ನೀನ್ ಶರತ್ತಣ್ಣನ ಹತ್ರ ಹೋಗಿ ಕೂರಕ್ ಹೋಗ್ಬೇಡ. ಕೂತ್ರೆ ಖಂಡಿತ ನೀನ್ ತಮಾಷೆ ಮಾಡ್ತಾರೆ. ನೀನು ಚಿಕ್ಕಮ್ಮವನ್ ಜೊತೆ ಇರು, ಸರಿನಾ? ಚಿಕ್ಕಮಾವ, ನಿಮ್ಗೆ ಏನಾಗಿದೆ ಅಂತ ಹೇಳ್ತೀರಾ? ಏನಂತ ಹೇಳಿ, ಇಬ್ರು ಅಣ್ಣಂದಿರ ಮದುವೆ ಒಟ್ಟಿಗೆ ಆಗ್ತಿದೆ. ಬೇರೆ ಬೇರೆ ದಿನ ಆಗಿದ್ರೆ 2 ಸಲ ರಜೆ. ಸರಿ, ಇನ್ನು ಸಮಯ ಹಾಳು ಮಾಡೋದ್ರಿಂದ ಯಾವ ಲಾಭನೂ ಇಲ್ಲ. ಶರತ್, ನೀನ್ ಮತ್ತೆ ಸುಭಾಷ್ ಆ ಗಾಡಿಯಲ್ಲಿ ಕೂರ್ತೀರಿ ನನ್ ಜೊತೆ. ಮತ್ತೆ ಅಣ್ಣ, ನೀವು ಉಳಿದವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡಿ. ಅದು ಗಾಡಿ ಯಾವ ರಸ್ತೆಲಿ ಹೋಗುತ್ತಂತ ಯೋಚನೆ ಮಾಡಿದ್ಯಾ? ಅದು ನಾವೆಲ್ಲರೂ ಚಿತಾಪರ್ ರೋಡಿಂದ ಪಲಂಗ್ ಡೋಂಗ ಹೋಗೋದಾ, ಹ್ಯಾರಿಸನ್ ರೋಡಿಂದ ಹೊರಡ್ಬೇಕಾ? ಎಷ್ಟೇ ಗಾಡಿಗಳು ಬರ್ಲಿ, ಎಲ್ರ ಜೊತೆಗೆ ಹೋಗೋಣ. ನೀವೆಲ್ಲ ಹೋಗಿ ಕೂತ್ಕೊಳ್ಳಿ. ಅಣ್ಣ, ಕರ್ಕೊಂಡ್ ಬನ್ನಿ. ಕೂತ್ಕೋ, ಬಾಯ್ಲಿ. ಸುಬಿ, ಹತ್ತು. ಸರಿ ದೊಡ್ಡಪ್ಪ, ಬನ್ನಿ, ನಾವು ಹೋಗೋಣ. ನಡೀರಿ. ಬಂದೂಕಿನ ಸೂಚನೆ ಏನು? ನೈವೇದ್ಯ. ಪೊಲೀಸರು ಬಂದ್ರೆ ಸೂಚನೆ? ಭಗವಂತ. ಏನಾಯ್ತು? ಯಾಕೆ?
ತುಂಬಾ ನೋವಾಗ್ತಾ ಇದೆಯಾ? ಇನ್ನೊಂದ್ ಸ್ವಲ್ಪ ದೂರ ಅಷ್ಟೇ, ನಿಧಾನವಾಗಿ ನಡಿ. ಯಾವ್ದಾದ್ರೂ ಗಾಡಿ ಸಿಗುತ್ತೆ? ಇಲ್ಲ, ಇನ್ ನನ್ ಕೈಲಿ ನಡಿಯಕ್ ಆಗಲ್ಲ ರೀ. ನನಗ್ ತುಂಬಾ ಕಷ್ಟ ಆಗ್ತಿದೆ. ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ. ಅಯ್ಯೋ, ಏನಾಗಲ್ಲ. ಈ ಜಾಗದಲ್ಲಿ ಗಾಡಿ ಎಲ್ಲಿಂದ ಬರುತ್ತೆ? ಒಂದ್ ಸ್ವಲ್ಪ ದೂರ ಅಷ್ಟೇ, ಬಾ. ನನ್ನಿಂದ ನೋವು ತಡಿಯಕ್ ಆಗ್ತಿಲ್ಲ, ತುಂಬಾ ನೋಯ್ತಾ ಇದೆ ರೀ. ನೋಡಮ್ಮ, ಇಲ್ಲ, ಇನ್ನೊಂದ್ ಸ್ವಲ್ಪ ದೂರ ನಡಿಬೇಕು. ಇಲ್ಲ ಇಲ್ಲ, ನನ್ನಿಂದ ನಡಿಯಕ್ ಆಗ್ತಿಲ್ಲ. ನೀವೊಂದ್ ಗಾಡಿ ಕರ್ಸಿ. ಗಾಡಿ ಬರ್ತಾ ಇದೆ. ಅಮ್ಮ, ತುಂಬಾ ನೋಯ್ತಾ ಇದೆ. ಒಂದ್ ಹೆಜ್ಜೆ ಮುಂದಿಡಕ್ ಆಗ್ತಿಲ್ಲ. ಅಯ್ಯೋ, ಏನಾಯ್ತು? ಏನಾಯ್ತು? ಸ್ವಲ್ಪ ತಡ್ಕೊಳಮ್ಮ, ಸ್ವಲ್ಪ ತಡ್ಕೊ. ಹೋಗೋಣ, ಗಾಡಿ ಬಂದ್ಬಿಡ್ತು. ಅಣ್ಣ ಅಣ್ಣ, ಒಂಚೂರು ಸಹಾಯ ಮಾಡಿ. ಯಾರಾದ್ರೂ ನೀರ್ ತಂದ್ಕೊಡಿ ಅಣ್ಣ. ಏನಾಯ್ತು ಕೋಚ್ವಾನ್? ಸಾಹೇಬ್ರೆ, ಮುಂದೆ ಒಂದು ಗುಂಪು ಸೇರಿದೆ. ಅಲ್ಲಿ ಯಾವ್ದೋ ಒಂದು ಹೆಂಗಸು ಪ್ರಜ್ಞೆ ತಪ್ಪಿ ಬಿದ್ದಿರೋ ಹಾಗಿದೆ. ಈಗ ಮುಂದೆ ಹೋಗಕ್ಕಾಗಲ್ಲ. ನಾವೀಗ ಏನ್ ಮಾಡೋದು ಸಾಹೇಬ್ರೆ? ಓಹ್, ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ಅಯ್ಯೋ ದೇವ್ರೆ, ಏನಾಯ್ತಮ್ಮ ನಿನಗೆ? ಸ್ವಲ್ಪ ಸಮಾಧಾನ ಮಾಡ್ಕೊ. ಎಲ್ಲಿ ಕಣ್ಬಿಡಮ್ಮ. ಕಾಕ, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಪಾಪ ಇವರು ನೋವಿಂದ ತುಂಬಾ ಒದ್ದಾಡ್ತಿದ್ದಾರೆ. ಅದೇ ಅಣ್ಣ ತೊಂದರೆ ಆಗ್ತಿರೋದು. ಇಲ್ಲಿ ಯಾವ ಗಾಡಿನೂ ಸಿಗ್ತಾ ಇಲ್ಲ. ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ನೋಡಿ, ಅಲ್ಲಿ ಯಾವ್ದೋ ಗಾಡಿ ನಿಂತಿದೆ. ಗಾಡಿ ನಂದೆ 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 ಗಾಡಿ. ಸಾಹೇಬ್ರೆ, ಇವ್ರನ್ನ ಸ್ವಲ್ಪ ಆಸ್ಪತ್ರೆ ತನಕ ಕರ್ಕೊಂಡು ಬಿಟ್ಬಿಡ್ತೀರಾ? ಪಾಪ ಇವ್ರಿಗೆ ಕೋಲ್ಕತ್ತಾ ದಾರಿ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ನನ್ಗೆ ಬೇರೆ ಕೆಲಸ ಇದೆಯಲ್ಲ. ಏನೂ ಆಗಲ್ಲಮ್ಮ. ಇಲ್ಲ ಇಲ್ಲ ಇಲ್ಲ, ಏನೂ ಆಗಲ್ಲ. ತುಂಬಾ ನೋಯ್ತಾ ಇದೆ. ಒಂದ್ ಸ್ವಲ್ಪ ತಡ್ಕೊಳಮ್ಮ. ಎಲ್ಲಿ ಕಣ್ಬಿಡು, ಕಣ್ಬಿಡು. ಇಲ್ಲ ರೀ, ನನ್ ಕೈಲಿ ತಡಿಯಕ್ ಆಗ್ತಿಲ್ಲ. ಇಲ್ಲಿ ಇಷ್ಟೊಂದ್ ಜನ ಇದ್ದಾರೆ, ಯಾರಾದ್ರೂ ಒಬ್ರು ಸಹಾಯ ಮಾಡೇ ಮಾಡ್ತಾರೆ. ಒಂದ್ ಸ್ವಲ್ಪ ನೋವು ತಡ್ಕೊಳಮ್ಮ. ಸಾಹೇಬ್ರೆ, ಆಸ್ಪತ್ರೆ ಇಲ್ಲ ಹತ್ರದಲ್ಲಿರೋದು. ಇವ್ರನ್ನ ಸ್ವಲ್ಪ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಸ್ವಲ್ಪ ಇವ್ರಿಗೆ ಸಹಾಯ ಮಾಡಿ. ಸಾಹೇಬ್ರೆ, ದಯವಿಟ್ಟು ನಮ್ಮನ್ನ ಕರ್ಕೊಂಡೋಗಿ. ತುಂಬಾ ನೋವು ಅಂತ ಒದ್ದಾಡ್ತಿದ್ದಾಳೆ. ಏನಾಗಲ್ಲ, ಇರಮ್ಮ, ದಯವಿಟ್ಟು ತಡ್ಕೋ. ಸಾಹೇಬ್ರೆ, ನೀವೇ ನೋಡ್ತಿದ್ದೀರಲ್ಲ, ಪಾಪ ಹೆಂಗ್ಸ್ ಎಷ್ಟು ಒದ್ದಾಡ್ತಿದ್ದಾಳೆ. ಇವ್ರನ್ನ ನೋಡಿದ್ರೆ ನಿಮ್ಗೆ ಅಯ್ಯೋ ಅನಿಸ್ತಿಲ್ವಾ? ಅಪ್ಪ, ನಾನು ಹೇಳಿಲ್ಲ, ನನಗೆ ಬೇರೆ ಕೆಲಸ ಇದೆ. ಒಂದು ಜೀವನ ಕಾಪಾಡಿದ್ರೆ ಆ ಭಗವಂತ ಏನಾದ್ರೂ ತೊಂದರೆ ಬಂದ್ರೆ ನಿಮ್ಮನ್ನು ಕಾಪಾಡ್ತಾನೆ. ಇರಮ್ಮ ಇರಮ್ಮ, ಒಂದ್ ಸ್ವಲ್ಪ ಹೊತ್ತು ತಡ್ಕೊಂಬಿಡಮ್ಮ. ಆಯ್ತು, ಬನ್ನಿ. ಇದೊಳ್ಳೆ ಸಮಸ್ಯೆ ಆಯ್ತಲ್ಲ ನಂಗೆ. ಅದನ್ನ ನಾನು ಬೇಗ ಕೊಡ್ಲಿಲ್ಲ ಅಂದ್ರೆ ಅವ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೆ. ಅವ್ರಿಗೆ ನಾನು ಬೇಗ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟೆ. ಆಯ್ತಾಯ್ತು, ಬೇಗ ಬನ್ನಿ. ಅಣ್ಣ, ಆ ಗಾಡಿಯಲ್ಲಿ ಕರ್ಕೊಂಡೋಗಿ. ಹೋಗಿ ಹೋಗಿ. ನೀವು ನಿಮ್ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀರಾ? ಎದ್ದಳಮ್ಮ, ಇವರು ಅವ್ರ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನಿಧಾನ ನಿಧಾನ, ನಿಧಾನವಾಗಿದ್ದಳು. ಹಾಗೆ ಹಾಗೆ. ನಿಮಗೆ ತುಂಬಾ ಧನ್ಯವಾದ. ದೇವರೇ ಬಂದಾಗಾಯ್ತು. ಬಾಮ ಬಾಮ, ಅವ್ರು ಕರ್ಕೊಂಡು ಹೋಗ್ತಾರಂತೆ. ಬಾ, ತುಂಬಾ ಧನ್ಯವಾದ ಅಣ್ಣ. ಬಾಮ ಬಾ, ನಿಧಾನವಾಗಿ ಬಾ. ಬನ್ನಿ ಬನ್ನಿ ಸಾಹೇಬ್ರೆ. ನಿಧಾನ ನಿಧಾನ. ಅಯ್ಯೋ ದೇವ್ರೆ, ಅಮ್ಮ. ನೋಯ್ತಿದ್ದಾರೆ. ಕೋಚ್ಮಾನ್, ಇವ್ರನ್ನ ಬೇಗ ಆಸ್ಪತ್ರೆ ಹತ್ರ ಬಿಟ್ಟು ನಮ್ ಜಾಗಕ್ಕೆ ನಾವು ಹೋಗ್ಬೇಕು. ತುಂಬಾ ನೋಯ್ತಿದ್ದಾರೆ. ಏನು ಆಗಲ್ಲಮ್ಮ, ಒಂದ್ ಸ್ವಲ್ಪ ತಡ್ಕೊ, ಒಂದ್ ಸ್ವಲ್ಪ ತಡ್ಕೊ. ದೇವರಿದ್ದಾನೆ, ಏನು ಆಗಲ್ಲ. ಅಷ್ಟು ದೂರ ನಡೆದಿದೆಯಲ್ಲ, ಸುಸ್ತಾಗಿರುತ್ತೆ. ಇನ್ನೇನು ಆಸ್ಪತ್ರೆ ಬಂದ್ಬಿಡುತ್ತೆ. ಏನಮ್ಮ? ನೀರು ನೀರು, ಅಯ್ಯೋ, ಸ್ವಲ್ಪ ನೀರು ಬೇಕು. ಕೋಚ್ಮಾನ್, ನೀರಿದ್ಯಾ? ಅನಂತಣ್ಣ, ಕೆಲ್ಸ ಮುಗೀತಾ? ಕೆಲ್ಸ ಮುಗ್ದಿದೆ.
ಬೇಗ ಬನ್ನಿ, ಬೇಗ ಬನ್ನಿ. ನಾವು ಓಡೋದೊಳ್ಳೇದು, ನಮ್ ಕೆಲಸ ಮುಗೀತಲ್ಲ. ಬೇಗ ಬನ್ನಿ, ಬೇಗ 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 ಬನ್ನಿ, ಬೇಗ. ನೀವಿಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಗಾಡಿನ ಯಾಕೆ ನಿಲ್ಸಿದ್ರಿ? ಒಂದ್ ನಿಮಿಷ ಶರತ್, ಯಾರು ಗಾಡಿಯಿಂದ ಕೆಳಗಡೆ ಇಳಿಬೇಡಿ, ನಾನು ಈಗ್ಲೇ ನೋಡ್ಕೊಂಡು ಬರ್ತೀನಿ. ಸುಭಿ, ನೀನ್ ಹೋಗಿ ಏನಾಗಿದೆ ಅಂತ ನೋಡ್ಕೊಂಬ. ಹೋಗು ಹೋಗು, ನಿಧಾನ ನಿಧಾನ. ಸಾಹೇಬ್ರೆ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಸಾಹೇಬ್ರೆ. ಮನೇಲಿ ಎಲ್ರು ಚಿಂತೆ ಮಾಡ್ತಾ ಇರ್ತಾರೆ. ಆಗಲ್ಲ ಆಗಲ್ಲ, ಅದೆಲ್ಲ ಆಗಲ್ಲ. ಏನಾಯ್ತು ಆಫೀಸರ್? ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಅಂತೂ ಆಗಿದೆ. ಇಲ್ಲಿಂದ ಮುಂದಕ್ಕೆ ಹೋಗಕ್ಕಾಗಲ್ಲ. ಏನ್ ಹೇಳ್ತಿದ್ದೀರಾ? ನಾನ್ ಮಾತಾಡ್ತೀನಿ. ನೋಡಿ ಆಫೀಸರ್, ನಾವು ಸ್ವಲ್ಪ ಬೇಗ ಹೊರಡೋದಿದೆ, ನಮ್ಮನ್ನ ತಡಿಬೇಡಿ. ಇಲ್ಲಿ ನೋಡಿ, ಇವತ್ ನನ್ ಮಗನ್ ಮದುವೆ ಇದೆ. ನಾವು ಈ ರಸ್ತೆಯಿಂದ ಪತಲ್ ಡೊಂಗ ಹೋಗ್ತಾ ಇದೀವಿ. ನಿಮಗೆ ಮದುವೆ ಅವಸರ, ಆದ್ರೆ ಇಲ್ಲಿ ಜನರ ಪ್ರಾಣಕ್ಕೆ ಅಪಾಯ ಇದೆ. ರಸ್ತೆಯಲ್ಲಿ ಒಂದು ದೊಡ್ಡ ದರೋಡೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾವ್ದಾದ್ರೂ ಗಾಡಿನ ಬಿಡಕ್ ಆಗುತ್ತಾ? ನಾವು ಬರೋ ಎಲ್ಲ ಗಾಡಿಗಳನ್ನು ಸರ್ಚ್ ಮಾಡಬೇಕು. ನಿಧಾನಕ್ಕೆ ನಿಧಾನಕ್ಕೆ ಬಾ. ಏನಾಯ್ತಂತ ಹೇಳಲಿ. ಶರತಣ್ಣ, ಪೊಲೀಸ್ ಹೇಳ್ತಾ ಇದ್ರು ಗಾಡಿ ಸರ್ಚ್ ಮಾಡ್ಬೇಕು ಅಂತ. ಇಲ್ಲಿ ಯಾವ್ದೋ ದರೋಡೆ ಆಗಿದ್ಯಂತೆ. ದರೋಡೆ ನಡೆದಿದ್ಯಾ? ಏನ್ ಹೇಳ್ತಾ ಇದೀಯ ನೀನು? ಹಾ ಶರತಣ್ಣ, ಎಲ್ರಿಗೂ ಗಾಡಿಯಿಂದ ಕೆಳಗಿಳಿಯೋಕ್ ಹೇಳ್ತಿದ್ದಾರೆ. ನೀವು ಇಳಿಬೇಡಿ. ಉಳ್ದಿದ್ದಿನ ನಾನು ಏನ್ ನಡೀತಿದೆ ಅಂತ ಕೇಳ್ಕೊಂಡ್ ಬರ್ತೀನಿ. ಹುಷಾರಾಗಿ ಹೋಗು. ಹಾ ಹಾ. ಜಾನಕಿ, ನಾವೆಲ್ಲ ಇಲ್ಲೇ ನಿಂತ್ಕೊಂಡಿದ್ರೆ ಕೆಲಸ ಆಗೋದಿಲ್ಲ. ಇಲ್ಲೇನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಅದು ಅಲ್ಲದೆ ಮದುವೆ ಮುಹೂರ್ತ ಮೀರೋಗ್ತಾ ಇದೆ. ಈಗ ನಾವು ಇವ್ರ ಹತ್ರ ಮಾತಾಡಿ ಹೊರಡಲೇಬೇಕು. ನೀವ್ ಹೇಳ್ತದ್ದು ಸರಿನೇ ಅಣ್ಣ, ಆದ್ರೆ ಇವ್ರು ಏನು ಕೇಳೋದಕ್ಕೂ ತಯಾರೇ ಇಲ್ವಲ್ಲ. ಎಲ್ರಿಗೂ ಹೋಗಕ್ ಆಗದಿದ್ರು ಶರತ್ನ ತಲುಪಿಸೋ ವ್ಯವಸ್ಥೆ ಮಾಡ್ಲೇಬೇಕೀಗ. ಅದು ಸರಿನೇ. ನೋಡ್ತೀನಿ ರೀ, ಜಾಗ ಬಿಡಿ. ಆಫೀಸರ್, ನೀವು ನಮ್ಮನ್ನ ಯಾರನ್ನು ಬಿಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಮದ್ಮಗಂಗ್ ಹೋಗೋಕೆ ಅನುಮತಿ ಕೊಡಿ, ಇಲ್ಲ ಅಂದ್ರೆ ತುಂಬಾ ದೊಡ್ಡ ತೊಂದರೆ ಆಗ್ಬಿಡುತ್ತೆ. ಯಾವ ತೊಂದರೆ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಪೊಲೀಸರ ಶಸ್ತ್ರಾಸ್ತ್ರ ತಗೊಂಡು ಡಕಾಯತರು ಓಡ್ ಹೋಗಿದ್ದಾರೆ. ಇದಕ್ಕಿಂತ ದೊಡ್ಡ ಸಮಸ್ಯೆ ಯಾವ್ದಿರುತ್ತೆ? ಶಸ್ತ್ರಾಸ್ತ್ರನ? ಹೌದೌದು, ಶಸ್ತ್ರಾಸ್ತ್ರ, ರಿವಾಲ್ವರ್. ಅರೆ ಸುಭಾಷ್, ಸುನಿಲ್, ಸುಧೀರ್, ನೀವೆಲ್ಲರೂ ಹೋಗಿ ಇಲ್ಲಿಂದ. ಹೋಗಿ 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 ಹೋಗಿ. ಈಗ ಎಲ್ಲ ಊರಲ್ಲೂ ತಪಾಸಣೆ ಮಾಡ್ತಾ ಇರ್ತಾರೆ. ಡಕಾಯತರನ್ನ ಹಿಡಿದೇ ಬಿಡೋಲ್ಲ. ಅವರಿಂದ ರಿವಾಲ್ವರ್ ನ ದಸ್ತಗಿರಿ ಮಾಡೇ ಮಾಡ್ತಾರೆ. ನಾವೇನ್ ಅವ್ರನ್ನ ಬಿಡ್ಬೇಕಾ? ಸುಬಿ, ಮತ್ತೆ ಅಲ್ಲಿಗೆ ಹೋಗ್ಬೇಡ. ಹೋದ್ರೆ ಅಪ್ಪ ಕೋಪ ಮಾಡ್ಕೋತಾರೆ. ಹತ್ತು, ಗಾಡಿ ಹತ್ತು. ಬೈಲಿ. ಏನ್ ನಡೀತಿದೆ ಅಲ್ಲಿ? ಶರತಣ್ಣ, ದೊಡ್ಡವರೆಲ್ಲ ಮಾತಾಡ್ತಾ ನಿಂತಿದ್ದಾರೆ. ನನ್ ಕೇಳಿಸಿದ್ದು ರಿವಾಲ್ವರ್ನ ದರೋಡೆ ಮಾಡಿದಾರಂತೆ. ಅಲ್ಲ ಶರತಣ್ಣ, ರಿವಾಲ್ವರ್ ತೋರಿಸಿ ದರೋಡೆ ಮಾಡ್ತಾರೆ. ಇಲ್ಲಿ ರಿವಾಲ್ವರ್ನೇ ದರೋಡೆ ಮಾಡಿದ್ದಾರೆ. ರಿವಾಲ್ವರ್ ದರೋಡೆ ಮಾಡಿರೋದಾ? ಅಲ್ಲ ಶರತಣ್ಣ, ರಿವಾಲ್ವರ್ನ ದರೋಡೆ ಯಾಕೆ ಮಾಡ್ತಾರೆ? ಆ ರಿವಾಲ್ವರ್ನ ಬೇರೆ ಕೆಲ್ಸಕ್ಕೆ ಉಪಯೋಗಿಸ್ತಾರೆ. ಆದ್ರೆ ಇದನ್ನೆಲ್ಲ ಯಾರು ಮಾಡಿದ್ದು? ಆಫೀಸರ್, ಮುಹೂರ್ತ ಮೀರೋಗ್ಬಿಟ್ರೆ ಹುಡುಗಿ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಅವಳು ಪೂರ್ತಿ ಜೀವನ ಹಾಳಾಗೋಗ್ಬಿಡುತ್ತೆ. ನೋಡಿ, ನನ್ನ ಕಟಕ್ನಲ್ಲಿ ಸರ್ಕಾರಿ ವಕೀಲ. ನಾನ್ ನಿಮ್ಮ ಹತ್ರ ಸುಳ್ಳೇನು ಹೇಳ್ತಾ ಇಲ್ಲ. ನಾವಿಲ್ಲೇ ಇದ್ರೆ ಮುಹೂರ್ತದ ಸಮಯ ಮೀರಿ ಹೋಗುತ್ತೆ. ವಿಭಾವತಿ ಮನೆಯವ್ರು ಏನ್ ಅನ್ಕೋತಾರೋ ಏನೋ.
ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ವಿಭಾ. ಯಾರಾದ್ರೂ ನೀನ್ ನೋಡಿದ್ರೆ ಕಣ್ಣೇ ಮುಚ್ಚೋದಿಲ್ಲ. ಇಲ್ ನೋಡಿ ವಿಭಾ, ಯಾಕೆ ನಿದ್ದೆ ಬರ್ತಾ ಇದ್ಯಾ? ಮದ್ವೆ ಗಂಡ ಏನಾದ್ರೂ ನಿನ್ನ ನೋಡಿದ್ರೆ ಈಗ್ಲೇ ಇಲ್ಲಿಂದ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನೀನ್ ನಮ್ಮಂತ ಬಡಪಾಯಿಗಳನ್ನ ಮರ್ತ್ ಬಿಡ್ಬೇಡಮ್ಮ. ಸುಮ್ಮನೆ ಇರೇ ನೀನು. ಪಾಪ ನಮ್ ವಿಭಾ ಹಾಗೆಲ್ಲ ಮಾಡೋದಿಲ್ಲ. ಅವಳು ಯಾವತ್ತೂ ನಮ್ಮನ್ನ ಮರೆಯೋದಿಲ್ಲ ಅಲ್ವೇ ವಿಭಾ? ಅಮ್ಮ ಇಲ್ಲಿಗೇನಾದ್ರೂ ಬಂದ್ರ? ಇಲ್ವಲ್ಲ, ಯಾಕೇನಾದ್ರೂ ಆಯ್ತಾ? ಅಣ್ಣ, ಯಾಕೆ ಸುಮ್ಮನೆ ಇದ್ದೀರಾ? ಏನಾಯ್ತು ಹೇಳಿ. ಇಲ್ಲ ಇಲ್ಲ, ಏನೂ ಆಗಿಲ್ಲ ವಿಭಾ. ಅದು ಅಮ್ಮನ ಹತ್ರ ಮಾತಾಡ್ಬೇಕಿತ್ತು. ನಾಳೆ ನಾನು ಗಂಡನ್ ಮನೆಗೆ ಹೋಗೋಳು. ಆದ್ರೆ ನೀವಿವತ್ತಿಂದಾನೇ ನನ್ ಜೊತೆ ಮಾತಾಡೋದನ್ನ ನಿಲ್ಲಿಸ್ತಿದ್ದೀರಲ್ಲ ಅಣ್ಣ. ಹೌದಾ? ಇಷ್ಟು ದಿನದವರೆಗೂ ಅಣ್ಣನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೆ, ಇವತ್ತು ನನ್ನನ್ನೇ ಮಾತಲ್ಲಿ ಸಿಕ್ಕಾಕ್ಸ್ತಾ ಇದೆಯಾ? ನೀವ್ ತುಂಬಾ ಚಿಂತೆಲಿರೋ ಹಾಗಿದೆ ಅಣ್ಣ. ಅದಕ್ಕೆ ಹೇಳಿ ಅಣ್ಣ, ಏನಾಯ್ತು ಅಂತ ನನಗೆ ಹೇಳಿ. ವಿಭಾ, ನೀನ್ ಯೋಚನೆ ಮಾಡ್ತೀಯ ಅಂತಲೇ ನಾನು ನಿನಗೇನು ಹೇಳ್ತಾ ಇಲ್ಲ. ವಿಷಯ ಏನು ಅಂದ್ರೆ, ರಸ್ತೆಯಲ್ಲಿ ಪೊಲೀಸ್ ಅವರು ಸರ್ಚ್ ಮಾಡ್ತಾ ಇದ್ದಾರೆ. ಒಂದ್ ದೊಡ್ಡ ದರೋಡೆ ಆಗಿದೆಯಂತೆ. ಶಸ್ತ್ರಗಳನ್ನ ಲೂಟಿ ಮಾಡಿದಾರಂತೆ. ಏನು? ಶಸ್ತ್ರ ಲೂಟಿನಾ? ಈಗಿರೋ ಪರಿಸ್ಥಿತಿಲಿ ಪೊಲೀಸ್ ಅವರು ಈ ಕಡೆ ಯಾರನ್ನು ಬರೋಕ್ ಬಿಡ್ತಿಲ್ಲ, ಯಾವ ಗಾಡಿನೂ ಓಡಾಡೋಕ್ ಬಿಡ್ತಿಲ್ಲ. ಆದ್ರೆ ಶರತ್ ಅವ್ರ ಮನೆಯವರೆಲ್ಲರೂ ಅದೇ ರಸ್ತೆಲೇ ಬರೋರಿದ್ದಾರೆ. ಅವ್ರ ಮನೆಗೆ ಬರೋ ಅಷ್ಟರಲ್ಲಿ ಮುಹೂರ್ತಾನೆ ಮೀರ್ ಹೋಗಿರುತ್ತೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಹೋಗಿ ಅಮ್ಮನ ಹತ್ರ ಒಂದ್ಸಲ ಮಾತಾಡ್ಕೊಂಡ್ ಬರ್ತೀನಿರು. ಅಮ್ಮ, ಇಲ್ಲಿ ಏನ್ ನಡೀತಾ ಇದೆ? ಈ ಕಡೆ ಯಾರಿಗೂ ಬರೋಕ್ ಬಿಡ್ತಾನೆ ಇಲ್ವಲ್ಲ. ಹಾಗಿದ್ರೆ ಅವ್ರು ಹೇಗ್ ಬರ್ತಾರೆ? ಅಣ್ಣ, ನಾನು ಏನ್ ಮಾಡ್ಲಿ? ನೀನು ಹೊರಗಡೆಯಿಂದ ಬರ್ತಾ ಇದೀಯ ಅಲ್ವಾ? ಗಾಡಿ ಎಲ್ಲ ಬಿಡ್ತಾ ಇದಾರ ತಾನೆ? ಇಲ್ಲ, ಹೊರಗಡೆ ಯಾವ ಗಾಡಿನ ಓಡಾಡೋದಕ್ ಬಿಡ್ತಿಲ್ಲ. ಅರೆ ಈಗ ಏನ್ ಮಾಡೋದು? ಒಳ್ಳೆ ಸಮಸ್ಯೆ ಬಂದ್ಬಿಡ್ತಲ್ಲ. ನಾನು ಅಜಿತನ್ ಸ್ವಲ್ಪ ಹೊತ್ತು ಮುಂಚೆ ಕಳಿಸಿದ್ದೆ ನೋಡ್ಕೊಂಡ್ ಬಾ ಅಂತ. ಯಾವ್ದು ಗಾಡಿನ ಬಿಡ್ತಾ ಇಲ್ಲ ಅಂತ ಹೇಳ್ದ. ಎಲ್ಲಾ ಗಾಡಿನೂ ಪೊಲೀಸ್ನವ್ರು ತಡೆದು ನಿಲ್ಲಿಸ್ತಾ ಇದಾರಂತೆ. ಇದಂತೂ ದೊಡ್ಡ ತೊಂದರೆನೇ ಆಯ್ತಲ್ಲ. ಹೌದಣ್ಣ, ತೊಂದರೆ ಅಂದ್ರೆ ತೊಂದರೆನೆ. ನನ್ಗೂ ಏನೂ ಗೊತ್ತಾಗ್ತಿಲ್ಲ. ಅವ್ರಿಗೇನೋ ಶಬ್ದ ಬರ್ತಿದೆ. ಇರಿ ನೋಡ್ಕೊಂಡ್ ಬರ್ತೀನಿ. ಬರೋ ದಾರಿಲಿ ಪೊಲೀಸ್ ಅವರು ಗಾಡಿ ಬಿಡ್ತಿಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ಓ, ನೀವು ಬಂದ್ರಲ್ಲ, ಸರಿ, ಏನ್ ತೊಂದರೆ ಇಲ್ಲ. ಅವರು ಕೂಡ ಬಂದ್ಬಿಡ್ತಾರೆ. ಬನ್ನಿ ಕೂತ್ಕೊಳ್ಳಿ, ಬನ್ನಿ, ನೀವು ಬನ್ನಿ. ನೀವು ಮತ್ತೆ ಇನ್ನೊಂದ್ಸಲ ಕೇಳಿ ನೋಡ್ತೀರಾ ಅಕ್ಷಯ್ ಅವರೇ? ಮುಹೂರ್ತದ ಸಮಯ ಬೇರೆ ಮೀರ್ ಹೋಗ್ತಾ ಇದೆ. ಪುರೋಹಿತ್ರೆ, ನಾನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಏನ್ ಮಾಡ್ಲಿ ಈಗ? ನನ್ ಕೈಯಲ್ಲಂತೂ ಏನೂ ಇಲ್ಲ. ಬಾಳ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಯಾರಿಗ್ ಗೊತ್ತು. ಅಪ್ಪ, ಅಜಿತ್, ಅದು ಅಮ್ಮ ನಿಮ್ಮನ್ನ ಒಳಗ್ ಕರೀತಿದ್ದಾರೆ. ಒಳಗಡೆ ಯಾಕೆ? ವಿಭಾ ಆರಾಮಾಗಿದ್ದಾಳೆ ತಾನೆ? ಹಾ, ವಿಭಾ ಆರಾಮಾಗಿ ಇದ್ದಾಳೆ. ನೀವು ಸ್ವಲ್ಪ ಒಳಗ್ ಬನ್ನಿ. ಸರಿ, ಬಂದೆ. ಅಣ್ಣ, ನಾನ್ ಸ್ವಲ್ಪ ಒಳಗೆ ಬರ್ತೀನಿ. ಬಂದೆ. ದೊಡ್ಡಪ್ಪ, ಆಯ್ತಪ್ಪ, ಚಿಂತೆ ಇಲ್ಲ, ಹೋಗ್ಬಾ. ಅವರೆಲ್ಲ ತಲುಪಿದ್ರ? ಏನಾಯ್ತು? ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಯಾಕೇನು ಮಾತಾಡ್ತಾನೆ ಇಲ್ಲ. ಅಜಿತ್, ಅವರೆಲ್ಲ ಎಲ್ಲಿದ್ದಾರೆ? ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ, ಈ ಕಡೆ ಬರೋದಕ್ಕೆ ಯಾವ ಗಾಡಿನೂ ಬಿಡ್ತಿಲ್ವಂತ. ಅವರೆಲ್ಲ ಯಾವಾಗ ಬರ್ತಾರೋ, ಹೇಗ್ ಬರ್ತಾರೋ ನನಗೇನು ಅರ್ಥನೇ ಆಗ್ತಿಲ್ಲ. ಇದ್ರ ಅರ್ಥ ಏನು? ಯಾರಿಗೂ ಏನು ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಗ ನಮ್ಮ ಮಗಳ ಗತಿ ಏನು? ಯಾರಾದ್ರೂ ಇದ್ರ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿದೀರಾ? ಸಮಾಧಾನ ಮಾಡ್ಕೋ.
ಈ ಸಮಯದಲ್ಲಿ ಧೈರ್ಯ ಕಳ್ಕೋಬಾರ್ದು. ಪದೇ ಪದೇ ಮೊದಲನೇ ದಿನದಿಂದನೂ ಏನಾದ್ರೂ ಒಂದು ವಿಘ್ನ ಬರ್ತಾನೆ ಇದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ಯಾಕೆ ನನ್ ಮಗಳಿಗೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳಿ ನನ್ಗೇನು ಅರ್ಥನೇ ಆಗ್ತಿಲ್ಲ. ಅವ್ರೆಲ್ರು ಬರೋದಕ್ಕೆ ತಡ ಆಗ್ಬಿಟ್ರೆ ಮತ್ತೇನಾದ್ರೂ ಮುಹೂರ್ತ ಸಾಕ್ ನಿಲ್ಸು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ವಿಭಾಳ ಎದುರಿಗೆ ಅವಳ ಎದುರಿಗೆ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ಅವಳ ಎದುರಿಗೆ ಈ ತರ ಎಲ್ಲ ಹತ್ತು ಕರೆಯೋದು ಮಾಡ್ಬೇಡ. ನೀನ್ ಹೀಗೆಲ್ಲ ಮಾತಾಡೋದ್ರಿಂದ ವಿಭಾಳ ಮನಸ್ಸಿಗೆ ಏನ್ ಪರಿಣಾಮ ಆಗುತ್ತೆ ಅಂತ ಗೊತ್ತಾ? ಮಗಳೇ, ವಿಭಾ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ನೀನ್ ಚಿಂತೆ ಮಾಡ್ಬೇಡ. ನಾನೇನ್ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ಅದು ನಾನು ಅಜಿತ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನೀನೊಂದ್ ಕೆಲಸ ಮಾಡೋ. ನಾನೊಂದು ಪತ್ರ ಬರ್ದು ಕೊಡ್ತೀನಿ. ನಾನ್ ಪತ್ರ ಬರ್ದು ಕೊಟ್ಟಿದ್ದನ್ನ ತಗೊಂಡೋಗಿ ಲಾಲ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಕೊಡು, ಸರಿನಾ? ಸ್ವಲ್ಪ ಹೊತ್ತಿರು, ನಾನು ಪತ್ರ ಬರ್ದು ಕೊಡ್ತೀನಿ. ವಿಭಾ, ನೀನ್ ಚಿಂತೆ ಮಾಡಕ್ ಹೋಗ್ಬೇಡಮ್ಮ. ನೀನೇನ್ ಯೋಚನೆ ಮಾಡ್ಬೇಡ. ಅಜಿತ್, ಬಾ 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 ಬಾ, ಬೇಗ ಬೇಗ ಬಾ. ಅದಕ್ಕೆ ನಾನು ಮೊದಲನೇ ದಿನದಿಂದಾನು ಈ ಮದುವೆಗೆ ನಾನು ಒಪ್ಪಿಗೆ ಕೊಟ್ಟೇ ಇರ್ಲಿಲ್ಲ. ಈಗ ನೋಡಿದ್ರ ಎಂತ ದೊಡ್ಡ ಸಮಸ್ಯೆ ಬಂದ್ ನಿಂತಿದೆ. ಭಾಗ್ಯ, ಈಗಷ್ಟೇ ಅಕ್ಷಯ್ ಅವರು ಏನ್ ಹೇಳ್ಬೋದ್ರು? ನಿನಗೆ ಕೇಳಿಸ್ಲಿಲ್ವಾ? ವಿಭಾ ಎದುರುಗಡೆ ಯಾಕೆ ಹೀಗೆ ಹೇಳ್ತಿದ್ಯಾ? ನನ್ ಮಗಳಿಗೆ ತುಂಬಾ ದೂರ ಹೊರಟೋಗ್ತಾಳೆ, ತುಂಬಾ ದೂರ. ಮತ್ತೀಗ ಇವತ್ತಿನ ಸಮಸ್ಯೆ ನೋಡಿದ್ರೆ ನೀವ್ ಯಾರು ನನ್ ಮಾತನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅಮ್ಮ, ನಾನ್ ನಿಮಗ್ ಹೇಳ್ತಿದ್ದೀನಿ, ನೀವ್ ಗಾಬರಿ ಆಗ್ಬೇಡಿ ಅಮ್ಮ. ನೀವ್ ನೋಡ್ತೀರಿ, ಇದೆಲ್ಲ ಸರಿ ಹೋಗುತ್ತೆ ಅಮ್ಮ. ಇಲ್ಲಿ ನೋಡಿ, ನನ್ ಕಡೆ ನೋಡಿ ಅಮ್ಮ. ನಾನೇನಾದ್ರೂ ಭಯ ಪಡ್ತಿದ್ದೀನ? ನನಗ್ ಸ್ವಲ್ಪನೂ ಭಯ ಆಗ್ತಿಲ್ಲ ಅಮ್ಮ. ಯಾಕೆ ಅಂತ ಗೊತ್ತಾ? ಯಾಕೆಂದ್ರೆ ನನಗ್ ಗೊತ್ತು ನಮ್ಮ ಮಾವನವರು ಖಂಡಿತ ಬರ್ತಾರೆ ಅಂತ. ಸರಿಯಾದ ಸಮಯಕ್ಕೆ ದಿಬ್ಬಣ ಇಲ್ಲಿಗೆ ಬರುತ್ತೆ ಅಮ್ಮ. ನನ್ ಮಾತಿನ ಮೇಲೆ ನಂಬಿಕೆ ಇಡಿ. ದಿಬ್ಬಣ ಬಂತಂತೆ. ಹೋಗೋಣ, ಬನ್ನಿ ಬನ್ನಿ, ಎಲ್ರು ಬನ್ನಿ, ಹೋಗೋಣ. ಬರ್ಬೇಕು ಜಾನಕಿನಾಥ್ ಅವರು. ನಿಧಾನವಾಗಿ ನೋಡ್ಕೊಂಡಿಡಿರಿ. ನಿಧಾನ ನಿಧಾನ ನಿಧಾನ. ಸುಭಾಷ್, ಬಾ. ಜಾನಕಿನಾಥ್ ಅವರೇ, ಬರೋದ್ ತಡ ಆಗೋಯ್ತು. ಏನೋ ಗಲಾಟೆ ಅಂತ ಅಕ್ಷಯ್ ಅವ್ರೆ. ನಮ್ಮನ್ನ ಪೊಲೀಸ್ನವ್ರು ಬರೋಕೆ ಬಿಡ್ತಾ ಇರ್ಲಿಲ್ಲ. ಮದ್ವೆ ಅನ್ನೋ ಕಾರಣಕ್ಕೆ ನಮ್ಗೆ ಬರೋದಕ್ಕೆ ಅನುಮತಿ ಸಿಕ್ತು. ಓಹೋ, ಆ ಭಗವಂತನಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಎಂಥ ಸಮಸ್ಯೆ ಆಗ್ಬಿಟ್ಟಿತ್ತು. ಏನೋ ಆಗಿದ ಆಗೋಯ್ತು. ಮುಹೂರ್ತ ಮೀರೋಗ್ತಾ ಇದೆ. ಬನ್ನಿ ಬನ್ನಿ, ಒಳಗಡೆ ಸಿದ್ಧತೆ ಮಾಡ್ಕೊಂಡಿದೀವಿ. ನೋಡಪ್ಪ ಶರತ್, ಮದ್ವೆ ನಂತರ ಎಲ್ಲಾ ಸಮಸ್ಯೆನೂ ದೂರ ಆಗೋಗ್ಬಿಡುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಶರತ್ ಅವರೇ, ಇದೆಲ್ಲ ನನ್ ತಂಗಿ ಮಾಡಿದ ಪುಣ್ಯದ ಫಲಾನೇ ಅನ್ಸುತ್ತೆ. ತುಂಬಾ ಪುಣ್ಯವಂತೆ ನನ್ ತಂಗಿ ವಿಭಾ. ನಾವೆಲ್ಲರೂ ಬಂದಿದ್ದೀವಿ, ಆದ್ರೆ ಉಳಿದವರೆಲ್ಲ ಹಿಂದಿದ್ದಾರೆ. ಯಾವಾಗ ಬರ್ತಾರಂತ ಹೇಳೋದಕ್ಕಂತೂ ಆಗಲ್ಲ. ಸರಿ ಬರ್ಲಿ. ಅಜಿತ್, ನೀನೊಂದ್ ಕೆಲಸ ಮಾಡೋ, ಅಮ್ಮಂಗ್ ಹೋಗಿ ವಿಷಯ ತಿಳಿಸು. ಮಿಕ್ದವರೆಲ್ಲ ಎಲ್ಲಿದ್ದಾರೆ? ಎಲ್ಲ ಎಲ್ಲಿದ್ದಾರ? ಬೇಗ ಬನ್ನಿ. ಹಳೆಂದ್ರು ಹೊರಗಡೆ ನಿಂತ್ಕೊಂಡು ಕಾಯ್ಬೇಕು. ಕರಿ ಹೋಗು. ಬನ್ನಿ, ಬೇಗ ಬನ್ನಿ. ಬೇಗ ಬನ್ನಿ. ಎಷ್ಟೊತ್ತು?
ಪಾಪ ಶರತ್, ನೀನ್ ಹೇಗ್ ನಾಚ್ಕೋತಿದ್ಯಾ ಅಂತಂದ್ರೆ ವಿಭಾವತಿನ ಇವತ್ತೇ ಮೊದಲನೇ ಸಲ ನೋಡ್ತಿರೋ ಹಾಗೆ. ಯಾಕ್ ಶರತ್, ತಲೆ ಎತ್ ನೋಡು. ಹೀಗೆ ಸುಮ್ನೆ ವಿಭಾನ್ ನೋಡ್ತಾನೆ ಇರ್ತೀಯಾ ಅಥವಾ ಮಾಲನ ಬದಲಾಯಿಸ್ಕೋತೀರಾ? ವಿಭಾ, ಬಂದಾಯ್ತಲ್ಲ ದೊಡ್ಡಮ್ಮ, ನಾನು ನಮ್ಮ ಅಳಿಯಂದ್ರನ್ನ ನಿಮ್ ನಂಬಿಕೆ ಮೇಲೆ ಬಿಟ್ಟು ಹೋಗ್ತಾ ಇದ್ದೀನಿ. ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದೇನ್ ಶರತ್ ಅವ್ರೆ, ಯಾಕೆ ಭಯ ಪಡ್ತಿದ್ದೀರಾ? ಅಜಿತ್, ಅವ್ರ ಮಾತೆಲ್ಲ ಯಾಕೆ ಕೇಳ್ತೀಯಾ? ಇದ್ರಲ್ಲಿ ಭಯ ಪಡೋ ವಿಷಯ ಏನಿದೆ? ಇವ್ನ್ ಸುಮ್ನೆ ಭಯ ಪಡಿಸ್ತಾನೆ. ಇಲ್ಲ ಇಲ್ಲ ಅಳಿ ಅಂದ್ರೆ ಅಜಿತ್ ಹೇಳ್ದಾಗೆ ನಾವ್ ಅಷ್ಟೆಲ್ಲ ಕೆಟ್ಟೋರ್ ಖಂಡಿತ ಅಲ್ಲ. ಸರಿ, ನಾನು ಇಲ್ಲಿಂದ ಹೊರಡ್ತೀನಿ. ಶರತ್ ಅವ್ರೆ, ನೀವ್ ಇಲ್ಲೇ ಇರಿ. ಇದ್ಯಾಕೆ ನಿಂತ್ಕೊಂಡೇ ಇದ್ದೀರಾ? ಮೊದ್ಲು ಕೂತ್ಕೊಳ್ಳಿ. ಇಲ್ಲಿವರೆಗೂ ನಿಮ್ ಬಗ್ಗೆ ತುಂಬಾ ವಿಷಯ ಕೇಳಿದ್ದೆ, ಆದ್ರೆ ಇವತ್ತೇ ನಿಮ್ಮನ್ನ ನೋಡ್ತಾ ಇರೋದು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾಕೋ ಶರತ್, ಭಯ ಆಗ್ತಾ ಇದೆಯಾ? ಯಾಕೆ ಶರತ್, ನನಗೆ ಯಾಕೋ ನೀವು ತುಂಬಾ ಗಾಬರಿ ಆಗಿರೋ ಹಾಗಿದ್ದೀರಾ? ಬಾವ, ನೀವು ಸರಿಯಾಗಿ ಹೇಳಿದ್ರಿ. ನನ್ ಮನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಶರತ್ಗೆ ವಿಭಾ ಪಕ್ಕ ಕೂರೋ ಮನ್ಸಾಗಿದೆ ಅಂತ ಅನ್ಸುತ್ತೆ ಅಲ್ವಾ ಶರತ್? ಸರಿಯಾಗಿ ಹೇಳಿದೆ ಅಲ್ವಾ? ಅರೆ ದೊಡ್ಡಮ್ಮ, ಅಳಿಯಂದ್ರು ಆ ಕಡೆನೆ ಹೋಗಿ ಕುತ್ಕೋತಿದ್ದಾರೆ. ಅದ್ ಹೇಗಾಗತ್ತೆ? ಒಂದ್ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ನೀವು ನಮ್ ಕಡೆನೆ. ಆ ಕೇಳಿಸ್ಕೊಳ್ಳಿ, ನನ್ ಪರೀಕ್ಷೆಯಲ್ಲಿ ನೀವೇನಾದ್ರೂ ಪಾಸ್ ಆದ್ರೆ ಹೆಂಡ್ತಿನ್ ಕರ್ಕೊಂಡ್ ಮನೆಗ್ ಹೋಗ್ಬೋದು, ಇಲ್ಲ ಅಂದ್ರೆ ಕಳಿಸ್ಕೊಡಲ್ಲ. ಅಳಿಯಂದ್ರೆ ಈ ವಿಷಯದಲ್ಲಿ ನಾನ್ ಮಾತ್ರ ತುಂಬಾ ಕಡಕ್ಕು. ಶರತ್, ಮೊದ್ಲು ಕುತ್ಕೋ ನೀನು. ನಿನ್ ತಮ್ಮನ್ಗಂತೂ ತುಂಬಾ ನಾಚಿಕೆ ಅನ್ಸತ್ತೆ. ಅಳಿಯಂದ್ರೆ ನೀವು ಕೂತ್ಕೊಳ್ಳಿ. ನಿಮ್ಗೆಲ್ ಕೂತ್ಕೋಬೇಕು ಅನ್ಸತ್ತೋ ಅಲ್ಲೇ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳೋ ಜಾಗದಲ್ಲೇ ವಿಭಾನು ಕರ್ಕೊಂಡ್ ಬಂದ್ ಕೂರಿಸ್ತೀನಿ, ಸರಿನಾ? ಚಂದ್ರ, ತಗೋ ಈ ಸಿಹಿನ. ಇದ್ ತಗೊಳ್ಳಿ, ಸಿಹಿನಾದ್ರೂ ತಿನ್ ಮುಗ್ಸಿ. ಇಷ್ಟೊಂದು ಸಿಹಿನ ನನ್ ಕೈಲಿ ಇದನ್ ತಿನ್ನಕ್ಕಾಗಲ್ಲ. ನೋಡಿಲಿ, ಈ ಸಿಹಿ ನಿಮ್ಗೋಸ್ಕರನೇ ಅಲ್ಲ, ನಾವು ಬಾಯಿ ಸಿಹಿ ಮಾಡ್ಕೋಬೇಕು. ದೊಡ್ಡಮ್ಮ, ನೋಡಿದ್ರ ಅಳಿಯಂದ್ರು ಹೇಗ್ ಹೇಳ್ತಿದ್ದಾರೆ? ಚಂದ್ರ, ಏನ್ ಮಾಡ್ತಿದ್ಯಾ?
ದೊಡ್ಡಮ್ಮ ನನ್ ತಮ್ಮ ತಾನೊಬ್ನೇ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಈಗ ಅವನು ಒಬ್ನೇ ಅಂತ ಅವನು ಗೊತ್ತಿಲ್ಲ ಅಲ್ವಾ? ಅವನು ಮತ್ತೆ ವಿಭಾವತಿ ಬೇರೆ ಬೇರೆ ಅಲ್ಲ ಅಲ್ವಾ? ಅವನು ತಾನೊಬ್ನೇ ಅಂದ್ರೆ ಇಬ್ರು ಸೇರ್ಸಿ. ಸರಿಯಾಗಿ ಹೇಳಿದ್ರಿ ಪ್ರೋಮಿ ಅಕ್ಕ. ತಗೋ ಶರತ್, ಸಿಹಿನೆಲ್ಲ ತಿಂದು ಮುಗ್ಸು ನೀನು. ಶರತ್, ಪ್ರೋಮಿ ಅಕ್ಕ ಸರಿಯಾಗಿ ಹೇಳಿದ್ರು. ನನ್ನ ಮದ್ವೆಯಲ್ಲಿ ಪ್ರೋಮಿ ಅಕ್ಕ ಸಿಹಿ ಇಟ್ಟಿರೋ ತಟ್ಟೆಯಲ್ಲಿ ಅದೇ ತರದ ಕಲ್ಲುಗಳನ್ನ ಇಟ್ಬಿಟ್ಟಿದ್ರು. ಇಲ್ಲಪ್ಪ, ನಾವು ಹಾಗೆಲ್ಲ ಮಾಡಲ್ಲ. ಅಳಿಯಂದ್ರೆ ನೀವ್ ಚಿಂತೆ ಮಾಡದೆ ತಿನ್ನಿ. ಶರತ್ ತಗೋ, ಒಂದೊಂದಾಗಿ ಎಲ್ಲ ತಿಂದು ಮುಗ್ಸು ನೀನು. ವಿಭಾ, ನೀನು ತಿನ್ನು. ನೋಡಿದ್ರ ದೊಡ್ಡಮ್ಮ, ನನ್ ತಮ್ಮ ತನ್ ಪಾಲಿನ ಸಿಹಿನ ತನ್ ಹೆಂಡತಿಗೋಸ್ಕರ ಬಿಟ್ಟಿದ್ದಾನೆ. ಇದನ್ನೇ ಸೌಂದರ್ಯದ ಮಹಿಮೆ ಅಂತ ಅನ್ನೋದು. ನಾನೀಗ ಬರ್ತೀನಿ. ಈ ಸಿಹಿನೆಲ್ಲ ಆಮೇಲೆ ತಿಂದು ಮುಗ್ಸೋಣ ನಾವು. ಮೊದ್ಲು ಒಂದ್ಸಲ ವಿಭಾಳ್ ಹಾಡ್ ಕೇಳೋಣ ಅಲ್ವಾ ಪ್ರೋಮಿ ಅಕ್ಕ? ಹೌದು. ನಾವೆಲ್ಲ ವಿಭಾ ಹಾಡೋದನ್ನ ಮೊದ್ಲೇ ಕೇಳಾಗಿದೆ. ಇವತ್ತು ಅಳಿಯಂದ್ರು ಹೇಗ್ ಹಾಡ್ತಾರೆ ಅನ್ನೋದನ್ನ ನಾವು ಕೇಳೋಣ ಅಲ್ವಾ ದೊಡ್ಡಮ್ಮ? ನಾನ್ ಸರಿ ಹೇಳ್ದೆ ತಾನೆ? ಅಲ್ಲ ಶರತ್ ಅವ್ರೆ, ನಮ್ ವಿಭಾನ ನೀವು ಸೀದಾ ಕಟಕ್ ಕರ್ಕೊಂಡು ಹೋಗ್ತೀರಾ? ಅವಳನ್ನ ಚೆನ್ನಾಗ್ ನೋಡ್ಕೋತೀರಾ ಅಲ್ವಾ? ನಾವ್ ಅವಳನ್ನ ನೋಡಕ್ಕೆ ಆಗಾಗ ಬರ್ತೀವಿ. ಖಂಡಿತ. ನೀವೆಲ್ರೂ ಒಟ್ಟಾಗಿ ಕಟಕ್ಕಲ್ಲಿರೋ ನಮ್ಮ ಮನೆಗ್ ಬನ್ನಿ. ಇರಿ ಸ್ವಲ್ಪ ಇರಿ. ಅಳಿಯಂದ್ರು ಮಾತು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ವಲ್ಲ. ಇವರು ಮಾತಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ. ಅದೇನೂ ಇಲ್ಲ ಅಂತಂದ್ರೆ ಈ ದೊಡ್ಡಮ್ಮನ್ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಅಳಿಯಂದ್ರೆ, ನೋಡೋಣ. ಒಂದ್ ಒಗಟನ್ನ ಬಿಡಿಸಿ ಹೇಳ್ತೀರಾ ನೀವು? ಮುಂಜಾನೆ ಮನೆ ಮುಂದೆ ಬರ್ತಾನೆ, ಸಂಜೆ ಆದ್ ಕೂಡ್ಲೆ ಕರ್ಗ್ ಹೋಗ್ತಾನೆ. ಇದರ ಮಧ್ಯೆ ಜಗತ್ತಿಗೆ ಬೆಳಕು ಕೊಡ್ತಾನೆ. ಈ ಒಗಟ್ಟಿಗೆ ಉತ್ತರ ಏನು ಅಂತ ಹೇಳಿ ಅಳಿಯಂದ್ರೆ. ಇಲ್ಲಿದ್ಯಾ ವಿಭಾ? ಸುಭಾಷ್ ಈಗ ವಾಪಸ್ ಹೊರಡ್ತಿದ್ದಾನೆ. ಕೇದಾರ್ನಾಥ್ ಅವರು ಎಲ್ಲರನ್ನೂ ಕರ್ಕೊಂಡು ವಾಪಸ್ ಹೊರಡ್ತಾ ಇದ್ದಾರೆ. ಇದೇನಿದು? ಇದೇನ್ ನಡೀತಾ ಇದೆ ಇಲ್ಲಿ? ಎಲ್ಲ ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ದೊಡ್ಡಮ್ಮ ಅಳಿಯಂದ್ರನ್ನ ಒಂದ್ ಒಗಟ್ ಕೇಳಿ ಇಕ್ಕಟ್ಟಿಗೆ ಸಿಕ್ಸ್ ಹಾಕಿದ್ದಾರೆ. ಅಜಿತ್ ಅವ್ರೆ, ದೊಡ್ಡಮ್ಮ ಒಂದು ಖಡಕ್ ಆಗಿರೋ ಒಗಟೆ ಹೇಳಿದ್ದಾರೆ. ಮೊದಲನೇ ಸಾಲ್ ಕೂಡ ನನಗೆ ಅರ್ಥ ಆಗಿಲ್ಲ. ಅಂತ ಯಾವ ಒಗಟದು? ಮುಂಜಾನೆ ಮನೆ ಮುಂದೆ ಬರ್ತಾನೆ, ಮತ್ತೆ ಸಂಜೆ ಆಗ್ತಿದ್ದ ಹಾಗೆ ಕರ್ಗ್ ಹೋಗ್ತಾನೆ. ಇದ್ರ ಮಧ್ಯೆ ಜಗತ್ತಿಗೆ ಬೆಳಕು ಕೊಡ್ತಾನೆ. ಈ ಒಗಟಿಗೆ ಉತ್ತರ ಏನು ಹೇಳಿ? ಸೂರ್ಯ. ಅರೆ ಹಾ, ಇದೆ ತಾನೆ. ಸೂರ್ಯನ್ ಬೆಳಕ್ ತಾನೆ ನಮ್ ಶರೀರದ ಮೇಲೆ ಬೀಳೋದು. ನಮ್ ಹೆಡ್ ಮಾಸ್ಟರ್ ಹೇಳ್ತಿರ್ತಾರೆ, ಸೂರ್ಯನ್ ಬೆಳಕು ಶರೀರದ ಮೇಲೆ ಬಿದ್ರೆ ಒಳ್ಳೇದು ಅಂತ, ಅಲ್ವಾ ಶರತಣ್ಣ? ಸುಭಿ, ನಿನ್ ಶರತಣ್ಣ ಈಗ ನಿನ್ ಜೊತೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ವೋ? ಅರೆ, ಹೀಗ್ ಹೇಳಿದ್ರೆ ಹೇಗೆ ಅಳಿಯಂದ್ರೆ? ಈಗ ಒಗಟಿನ ಅರ್ಥ ಮುಗ್ದಿದೆ. ಈ ಬೆಳಕಿನ ಮತ್ತೊಂದ್ ಹೆಸರನ್ನ ಹೇಳಿ ನೋಡೋಣ. ದೇವ್ರೆ, ಮತ್ತೊಂದು ಊಟ. ಸುಭಿ, ದೊಡ್ಡಪ್ಪ ನಿಂಗೆ ಕಾಯ್ತಾ ಇರ್ತಾರೆ. ನೀನ್ ಒಂದ್ಸಲ ಹೋಗ್ಬಾ. ಹೌದು ಸುಬಿ, ನಡಿ. ನಾನು ಹೋಗ್ ಬರ್ತೀನಿ ವಿಭಾ ಅಕ್ಕ. ಇದೇನೋ, ಈಗ ವಿಭಾ ಅಕ್ಕ ಅಲ್ಲ,
ವಿಭಾ ಅತ್ತಿಗೆ ಅಂತ ಕರಿಬೇಕು. ಏ, ಸುಬಿ, ನಿಧಾನ. ಸುಬಿ, ನೀನು ತುಂಬಾ ಕಷ್ಟವಾಗಿರೋ ಒಗಟಕ್ಕೆ ಉತ್ತರ ಕೊಟ್ಟಿಯಲ್ಲ. ಬೇರೆಯವ್ರ ಮನೇಲಿ ಕಷ್ಟವಾಗಿರೋ ಒಗಟಕ್ಕೆ ಉತ್ತರ ಕೊಡೋದು ಸುಲಭ ಅನ್ಕೊಂಡ್ಯಾ? ಮುಂಜಾನೆ ಮನೆ ಮುಂದೆ ಬರ್ತಾನೆ, ಸಂಜೆ ಆಗ್ತಿದ್ದ ಹಾಗೆ ಕರ್ಗೋಗ್ತಾನೆ. ಏ ಸುಬಿ, ನೀನೇನು ಗೊಣಗಣ ಅಂತ ಗೊಣಗ್ತಿದ್ಯಾ? ಸರಿ ಚಿಕ್ಕಮ್ಮವ, ನಂಗೊಂದ್ ಮಾತು ಹೇಳಿ. ಪ್ರಭಾಗೆ ಇನ್ನೊಂದ್ ಪದ ಏನು ಅಂತ ಹೇಳ್ತೀರಾ? ಏ, ಇದು ಅಕ್ಕನ ಹೆಸರಿನ ಒಗಟಲ್ವಾ? ಕಷ್ಟದ ಶಬ್ದ ಇದೆಲ್ಲ ನಂಗೆ ಗೊತ್ತಾಗಕ್ ಸಾಧ್ಯನೇ ಇಲ್ಲ. ನಿನ್ಗೆ ಗೊತ್ತಾಗ್ಬೇಕು. ನೀನೊಂದು ರೇವಾಂಶ ಸ್ಕೂಲ್ ನಲ್ಲಿ ಬಹಳ ಒಗಟುಗಳನ್ನ ಕಲ್ತಿದ್ಯಾ. ಆದ್ರೆ ನಂಗೆ ಯಾವ್ದು ನೆನ್ಪೇ ಆಗ್ತಿಲ್ಲ. ಅದ್ ಸರಿ ಚಿಕ್ಕಮ್ಮವ, ಪ್ರಭಾಗೆ ಇನ್ನೊಂದ್ ಪದ ಕಿರಣ ಅಂತ ಹೇಳ್ಬೋದಲ್ವಾ? ಸರಿ ತಾನೆ? ಹಾ, ಅದೇನೆ. ಸುಭಿ, ನೀನ್ ಬಹಳ ಬುದ್ಧಿವಂತ. ನನಗಿದು ಹೊಳಿಲೇ ಇಲ್ಲ ನೋಡು. ನಾನು ಈಗ್ಲೇ ಹೋಗಿ ಶರತಣ್ಣಂಗೆ ಹೇಳ್ ಬಂದ್ಬಿಡ್ತೀನಿ. ನಿಲ್ಲು ಸುಬಿ. ಸುಬಿ, ತಡ ಆದ್ರೆ ಬಾವ ತುಂಬಾ ಕೋಪ ಮಾಡ್ಕೋತಾರೆ. ಇದಕ್ ಶರತಣ್ಣನೇ ಉತ್ತರ ಕೊಡ್ತಾರೆ. ದೇವ್ರೆ, ಮದ್ವೆ ಆದಾಗ ಈ ತರ ಕಷ್ಟದ ಒಗಟನ್ನ ಬಿಡ್ಸಕ್ಕಾಗತ್ತಾ? ಸರಿ ಸರಿ ಚಿಕ್ಕಮ್ಮವ, ನೀವ್ ನನ್ ಜೊತೆ ಬನ್ನಿ. ಶರತ್, ಉತ್ತರನ ಹಾಗೆ ಹೇಳ್ತೀಯೋ ಇಲ್ಲ ಗುಟ್ಟಾಗಿ ಹೇಳ್ತೀಯೋ? ದೊಡ್ಡಮ್ಮ, ನನ್ ತಮ್ಮನ್ ಮುಖ ನೋಡ್ತಾ ಇದ್ರೆ ನಿಮ್ಗೆ ಉತ್ತರ ಗೊತ್ತಾಯ್ತು ಅಲ್ವಾ? ನಿನ್ ತಮ್ಮನ್ ಮುಖದ ಮೇಲೆ ಏನಾದ್ರೂ ಉತ್ತರ ಬರ್ದಿದ್ಯಾ? ಅವ್ರಿಗೆ ಹೇಳು, ಬಾಯಿ ಬಿಟ್ಟು ಉತ್ತರ ಕೊಡಕ್ಕೆ. ಇಲ್ಲ ಅಂದ್ರೆ ಅಳಿಯಂದ್ರು ಸೋತ್ ಹೋದ್ರು ಅಂತ ಅನ್ಕೋತೀವಿ. ಅದಾದ್ಮೇಲೆ ನಾವು ವಿಭಾನ ಗಂಡನ್ ಮನೆಗ್ ಕಳ್ಸೋದೇ ಇಲ್ಲ. ಆಮೇಲೆ ನೀವ್ ನಮ್ಮ ಮೇಲೆ ಕೋಪ ಮಾಡ್ಕೋಬಾರ್ದು ಅಳಿಯಂದ್ರೆ. ಹಾ, ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳ್ಬಾರ್ದು. ಶರತ್, ಈಗಂತೂ ಇದು ಖಂಡಿತ ಮರ್ಯಾದೆ ಪ್ರಶ್ನೆ ಆಯ್ತು. ಈಗ ನೀನು ಉತ್ತರ ಕೊಡ್ಲೇಬೇಕು. ಇದೊಂದೇ ನಿನಗಿರೋ ದಾರಿ ಅಲ್ವಾ ಪ್ರೋಮಿ ಅಕ್ಕ? ಹೌದು. ದೊಡ್ಡಮ್ಮ, ಈ ಒಗಟನ್ನೆಲ್ಲ ಇಲ್ಲಿಗೆ ನಿಲ್ಸಿ ಆಮೇಲೆ ಕೇಳೋರಂತೆ. ಈಗ ಸದ್ಯಕ್ ಬಿಟ್ಟು ಹಾಕಿ. ಅಯ್ಯೋ ದೇವ್ರೇ, ನೋಡ್ತಾ ಇದ್ದೀರಾ? ಇಬ್ಬರ ಕುಂಡಲಿನೂ ಚೆನ್ನಾಗ್ ಹೊಂತಿದೆ. ಗಂಡನ ಅವಮಾನನ ವಿಭಾ ಒಂದ್ ಸ್ವಲ್ಪನೂ ಸಹಿಸ್ಕೋತಿಲ್ಲ. ಅಳಿಯಂದ್ರೆ, ನೀವೇನಾದ್ರೂ ಜಾದೂ ಮಾಡಿದಿರೋ? ದೊಡ್ಡಮ್ಮ, ನಿಮ್ಮ ಅಳಿಯಂದ್ರಿದಾರಲ್ಲ, ಅವ್ರಷ್ಟೇ ನಾಚ್ಕೊಳಲ್ಲ ಬಿಡಿ. ಈಗಷ್ಟೇ ನೋಡ್ದೆ. ಸರಿ ಶರತ್ ಅವ್ರೆ, ನೀವು ದೊಡ್ಡಮ್ಮನ್ ಒಗಟ್ಟಿಗೆ ಉತ್ತರ ಕೊಟ್ಬಿಡಿ. ನಿಮಗೆ ಉತ್ತರ ಬರ್ಲಿಲ್ಲ ಅಂದ್ರೆ ವಿಭಾ ಹೆಸರನ್ನ ಒಂದ್ಸಲ ಹೇಳ್ಬಿಡಿ. ಅದರಿಂದ ಅಂತ ತಪ್ಪೇನಾಗಲ್ಲ ಅಲ್ವಾ ದೊಡ್ಡಮ್ಮ? ಖಂಡಿತ ಖಂಡಿತ. ಶರತಣ್ಣ, ಹೇಳಿ. ಇಲ್ದೇ ಇದ್ರೆ ಪ್ರಭಾತ್ಗೆನ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಶರತ್ ಅವ್ರೆ, ಸೂರ್ಯನ ಪ್ರಭಾವಳಿ ಇದೆಯಲ್ಲ, ಅದನ್ನ ವಿಭಾ ಅಂತಾನೆ ಹೇಳೋದು. ವಿಭಾ ಅಂದ್ರೆ ಸುಂದರ, ಕಿರಣ, ಪ್ರಭಾ. ಈಗ ನನಗೆ ನೆನಪಾಗ್ತಿಲ್ಲ. ಅವಳು ಕೂಡ ನಿಮ್ಮ ಮನೆಗೆ ಹೋಗಿ ಅದೇ ರೀತಿ ಬೆಳಕನ್ನ ತರ್ತಾಳೆ. ಬೇಕಾದ್ರೆ ನೀವೇ ನೋಡಿ. ದೊಡ್ಡಮ್ಮ, ನಾನು ಒಂದ್ ನಿಮಿಷ ಬಂದೆ.
ಅಕ್ಷಯ್ ಅವ್ರೆ, ಚಿಕ್ಕ ಹುಡುಗರನ್ನ ಅಣ್ಣನ ಜೊತೆ ಕಳಿಸ್ಬಿಡ್ತೀನಿ ನಾನು. ಹಾ, ಆದಷ್ಟು ಬೇಗ ಇವರೆಲ್ಲ ಕಟಕಿಗೆ ವಾಪಸ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಬಿಡ್ಬೇಕು. ಮನೆ ತುಂಬಿಕೊಳ್ಳೋ ಶಾಸ್ತ್ರ ಕಟಕ್ನಲ್ಲೇ ಆಗ್ಬೇಕು. ನಾನು ಎಲ್ರನ್ನೂ ಕರ್ಕೊಂಡು ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಟ್ಬಿಡ್ತೀನಿ. ನಾಳೆನೇ ನೀವೆಲ್ಲ ಕಟಕ್ಕೆ ವಾಪಸ್ ಹೊರಟೋಗ್ತೀರಾ ಜಾನಕಿನಾಥ್ ಅವರೇ? ಮತ್ತೆ ಯಾವ್ದು ದಾರಿ ಇಲ್ವಲ್ಲ ಅಕ್ಷಯ್ ಅವ್ರೆ. ನಿಮ್ಗೆ ನೋವಾಗ್ತಿರೋದು ನನಗೂ ಅರ್ಥ ಆಗ್ತಿದೆ. ನಾನು ಹೆಣ್ಮಕ್ಳು ಮದುವೆ ಮಾಡಿಸಿದ್ದೀನಿ ಅಕ್ಷಯ್ ಅವ್ರೆ, ನನಗೆ ಅರ್ಥ ಆಗತ್ತೆ. ಹಾ, ಅದು ನಿಜಾನೇ. ನಮಗೂ ಗೊತ್ತಿದೆ, ಮದುವೆ ನಂತರ ವಿಭಾವತೆ ಕಟಕ್ಕೆ ಹೊರಡಲೇಬೇಕಾಗತ್ತೆ. ಆದರೂ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು ಅಂದಾಗ ಒಬ್ಬ ತಂದೆ ಮನಸ್ಸಿಗೆ ಎಷ್ಟು ಅಕ್ಷಯ್ ಅವರ ನನ್ನ ತಪ್ಪಿತಸ್ಥ ಅಂತ ಅನ್ಕೋಬೇಡಿ. ಇವತ್ತಂತೂ ಭಯದಲ್ಲಿ ನನ್ನ ಪ್ರಾಣನೇ ಹೊರಟು ಹೋಗಿತ್ತು. ಸರಿಯಾದ ಸಮಯಕ್ಕೆ ಎಲ್ಲಿ ತಲುಪ್ತೀವೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಅದು ಅಲ್ಲದೆ ನಾವಿದ್ದ ಪರಿಸ್ಥಿತಿಲಿ ಇದಕ್ಕಿದ್ದಂತೆ ಬೇಗ ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಕ್ಷಯ್ ಅವ್ರೆ. ಕೋಲ್ಕತ್ತಾದಲ್ಲಿ ಮತ್ತೇನಾದ್ರು ಧರಣಿಗಳು ಶುರು ಆಗ್ಬಿಟ್ರೆ ಎಲ್ಲ ಕಡೆನೂ ಪೊಲೀಸರ ಹದ್ದಿನ ಕಣ್ಣಿರುತ್ತೆ. ಆಗ ಎಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತೋ ಅಂತ ಹೇಳೋದಕ್ಕೂ ಆಗಲ್ಲ. ನಮ್ಮ ಮನೆ ಲಕ್ಷ್ಮಿನ ಸರಿಯಾದ ರೀತಿಲಿ ಮನೆಗೆ ತಲುಪಿಸೋದು ನಮ್ ಜವಾಬ್ದಾರಿ ಅಲ್ವಾ?